ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಕೇಸರಿ ಪಡೆಯ ದಕ್ಷಿಣದ ಹೆಬ್ಬಾಗಿಲು ಅಂದ್ರೆ ಅದು ಕರ್ನಾಟಕ. ರಾಜ್ಯದಲ್ಲಿ ಶೂನ್ಯದಿಂದ ಶತಕ ದಾಟುವವರೆಗೆ ಕಮಲ ಅರಳೋಕೆ ಭೂಮಿಯನ್ನ ಹದ ಮಾಡಿದ್ದು ಹಲವರಾದ್ರೆ ಶಿಕಾರಿ ವೀರ ಅಗ್ರಗಣ್ಯ. ಸೈಕಲ್ನಲ್ಲಿ ರಾಜ್ಯಾದ್ಯಂತ ಸಂಚಾರ ಮಾಡಿ ಬಿಜೆಪಿಯನ್ನ ಕಟ್ಟಿದಂತಹ ಬಿಎಸ್ವೈಗೆ ಸದ್ಯ ಕೋಟೆನಾಡಿನಲ್ಲಿ ಅಭಿಮಾನಿಗಳಿಂದ ಅಭಿಮಾನೋತ್ಸವದ ಸಂಭ್ರಮ. ಕಾರ್ಯಕ್ರಮವನ್ನ ಅಮಿತ್ ಶಾ ಉದ್ಘಾಟನೆ ಮಾಡಲಿದ್ದು ಸಿದ್ಧತೆ ಜೋರಾಗಿದೆ. ಬಿಎಸ್ವೈ ಅಭಿಮಾನೋತ್ಸವ ರಾಜಕಾರಣಕ್ಕೆ ಕಾಲಿಟ್ಟು ಸಾರ್ಥಕ 50 ವರ್ಷ ಪೂರೈಸಿದ ಹಿನ್ನೆಲೆ ರಾಜ್ಯ ಬಿಜೆಪಿಯ ಮತ್ಸದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸಲು ಕೇಸರಿ ಪಡೆ ಭರ್ಜರಿ ಸಿದ್ಧತೆ ನಡೆಸಿದೆ. ನಾಳೆ ಕಾರ್ಯಕ್ರಮವಿದ್ರೂ ಯಡಿಯೂರಪ್ಪ ಇಂದೇ ಪುರ ಪ್ರವೇಶ. ಬಿಎಸ್ವೈ ಅಭಿನಂದಿಸಲು ನಾಳೆ ಮಧ್ಯಾಹ್ನ ಚಿತ್ರದುರ್ಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದು ಈಗಾಗಲೇ ಸಂಪೂರ್ಣ ತಯಾರಿ ಮುಗಿದಿದೆ. ಇನ್ನು ನಾಳೆ ಕಾರ್ಯಕ್ರಮಕ್ಕೆ 10 ದಿನಗಳಿಂದಲೇ ವೇದಿಕೆ ನಿರ್ಮಾಣ ಶುರುವಾಗಿದ್ದು ಬಿಜೆಪಿ ನಾಯಕರು ಭೂಮಿ ಪೂಜೆ ನೆರವೇರಿಸಿದ್ರು. ಅದು ಕೂಡ ಒಂದಲ್ಲ ಎರಡಲ್ಲ 3 ಬೃಹತ್ ವೇದಿಕೆಗಳು ಚಿತ್ರದುರ್ಗದಲ್ಲಿ ತಲೆ ಎತ್ತಿವೆ. ಕಾರ್ಯಕ್ರಮ ಹಿನ್ನೆಲೆ ಇಡೀ ಚಿತ್ರದುರ್ಗ ನಗರವನ್ನ ಸಿಂಗರಿಸಲಾಗಿದ್ದು ಎಲ್ಲೆಡೆ ಕೇಸರಿ ಬಾವುಟಗಳು ಕಟೌಟ್ಗಳು ರಾರಾಜಿಸ್ತಾ ಇವೆ. ಆ ವೇದಿಕೆ ನಿರ್ಮಾಣವಾಗಿರುವಂತಹ ಸ್ಥಳದಲ್ಲಿದ್ದೀನಿ. ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಬಿಎಸ್ವೈ ಅವರ ಅಭಿಮಾನೋತ್ಸವ 50 ವರ್ಷಗಳು ಜನಸೇವೆಯಲ್ಲಿ ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ಅವರ 50 ಸಾರ್ಥಕ ವರ್ಷ ಅನ್ನುವಂತಹ ಹಿನ್ನೆಲೆಯಲ್ಲಿ ಬೃಹತ್ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇರುವಂಥದ್ದು. ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠ ಏನಿದೆ ಅದರ ಪಕ್ಕದಲ್ಲಿರುವಂತಹ ಸುಮಾರು ಒಂದು 25 ಎಕರೆ ಜಾಗ ಏನಿದೆ ಆ ಒಂದು ಜಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥದ್ದು. ಇನ್ನು ಬಿಎಸ್ವೈ ಅಭಿಮಾನೋತ್ಸವ ನಾಳೆ ಇದ್ರೂ ಇಂದೇ ಯಡಿಯೂರಪ್ಪ ಕೋಟೆನಾಡಿಗೆ ಲಗ್ಗೆ ಇಟ್ಟಿದ್ದು ಅಭಿಮಾನಿಗಳಿಂದ ಭರಪೂರ ಸ್ವಾಗತ ಸಿಕ್ಕಿದೆ. ಇಂದು ಹೊಳಲ್ಕೆರೆ ರಸ್ತೆಯ ಕನಕ ವೃತ್ತಕ್ಕೆ ಆಗಮಿಸಿದ್ದ ಯಡಿಯೂರಪ್ಪರಿಗೆ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದ್ರು. ಬಳಿಕ ಚಂದ್ರವಳ್ಳಿ ಮೈದಾನದಿಂದ ಶುರುವಾದ ಮೆರವಣಿಗೆಯಲ್ಲಿ ಯಡಿಯೂರಪ್ಪ ಭಾಗಿಯಾದ್ರು. ಹೋರಾಟದ ದಿನಗಳ ನೆನಪಾಗಿ ಉಳಿದಿರುವ ಯಡಿಯೂರಪ್ಪರ ಅಂಬಾಸಿಡರ್ ಕಾರು ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ಮೆರವಣಿಗೆಯಲ್ಲಿ ಹಲವು ಸಾಂಸ್ಕೃತಿಕ ಹಾಗೂ ಜಾನಪದ ಕಲಾ ತಂಡಗಳು ಯಡಿಯೂರಪ್ಪ ಅವರು ನಡೆದು ಬಂದ ಹಾದಿ, ಸಾಧನೆ ಹಾಗೂ ಅವರ ಜನಪ್ರಿಯ ಯೋಜನೆಗಳಾದ ಭಾಗ್ಯಲಕ್ಷ್ಮಿ, ಸೈಕಲ್ ವಿತರಣೆ, ಕೃಷಿ ಬಜೆಟ್ ಪ್ರತಿಬಿಂಬಿಸುವ ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು. ಇನ್ನು ಮೆರವಣಿಗೆ ಬಳಿಕ ಬಿಎಸ್ ಯಡಿಯೂರಪ್ಪ ಇಂದು ಚಿತ್ರದುರ್ಗದಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಬಿಎಸ್ವೈಗೆ ಅಭಿನಂದಿಸಲಿರುವ ಅಮಿತ್ ಶಾ. ಇನ್ನು ನಾಳೆ ಮಧ್ಯಾಹ್ನ 2 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಅದ್ದೂರಿಯಾಗಿ ಶುರುವಾಗಲಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹಲವು ಮಠಾಧೀಶರು 10 ಲಕ್ಷಕ್ಕೂ ಹೆಚ್ಚು ಜನ ಭಾಗವಹಿಸಲಿದ್ದಾರೆ. ಸಂಜೆ 4:30ಕ್ಕೆ ಬೃಹತ್ ವೇದಿಕೆಯಲ್ಲಿ ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸಲಿದ್ದಾರೆ. ಬಳಿಕ ಕಾರ್ಯಕರ್ತರು ಹಾಗೂ ಯಡಿಯೂರಪ್ಪರ ಅಭಿಮಾನಿಗಳನ್ನ ಉದ್ದೇಶಿಸಿ ಅಮಿತ್ ಶಾ ಹಾಗೂ ಬಿಎಸ್ವೈ ಮಾತನಾಡಲಿದ್ದಾರೆ. ನಂತರ ಕಾರ್ಯಕ್ರಮದ ಅದ್ದೂರಿ ಸಮಾರೋಪ ಸಮಾರಂಭ ಜರುಗಲಿದೆ. ಭಾರತೀಯ ಜನತಾ ಪಾರ್ಟಿ ಕೇವಲ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ ಬಿಜೆಪಿಯನ್ನ ಹಳ್ಳಿಗೆ ತೆಗೆದುಕೊಂಡೋಗಿ ಪಕ್ಷದ ಸಂಘಟನೆಯನ್ನ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ರೈತ ನಾಯಕರು ಹೋರಾಟಗಾರರಾಗಿರುವಂಥ ಬಿಎಸ್ ಯಡಿಯೂರಪ್ಪನವರ ಪಾತ್ರ ಎಷ್ಟಿದೆಯೋ ಈ ಅಂಬಾಸಿಡರ್ ಕಾರ್ CKR-45 ಪಾತ್ರವು ಕೂಡ ಅಷ್ಟೇ ಇರುವಂಥದ್ದು. ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ಶಂಕರ್ ಮೂರ್ತಿಗಳು, ಅನೇಕ ಹಿರಿಯರು ಇದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ. ವಿಶೇಷ ಅಂದ್ರೆ ಗದಗಿನಿಂದ ಪ್ರಭು ಎಂಬ ಬಿಎಸ್ವೈ ಕಟ್ಟ ಅಭಿಮಾನಿ 190 ಕಿಲೋಮೀಟರ್ ಸೈಕಲ್ ತುಳಿದುಕೊಂಡೇ ಚಿತ್ರದುರ್ಗಕ್ಕೆ ಆಗಮಿಸಿದ್ದು ರಾಜ್ಯದಲ್ಲಿ ಯಡಿಯೂರಪ್ಪ ಸೈಕಲ್ ತುಳಿದು ಪಕ್ಷ ಸಂಘಟಿಸಿದ್ದಕ್ಕೆ ಅಭಿಮಾನಿ ಈ ರೀತಿ ಗಮನ ಸೆಳೆದಿದ್ದಾರೆ. ಒಟ್ಟಾರೆ ನಾಳೆಯ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಅದ್ದೂರಿ ಸಿದ್ಧತೆ ನಡೆದಿದ್ದು ಇದು ಮುಂದಿನ ಚುನಾವಣೆಗೆ ರಣಕಹಳೆಯನ್ನು ಚರ್ಚೆ ಕೂಡ ಜೋರಾಗಿದೆ. ರಾಘವೇಂದ್ರ ಹಾಗೂ ಮಹಾದೇವ್ ಜೊತೆ ಮಧು, ನ್ಯೂಸ್ ಫಸ್ಟ್ ಚಿತ್ರದುರ್ಗ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.